ಏನು ಗೊತ್ತಾ, ಇವತ್ತು ನಾವು ಆಡಿಸ್ತಾ ಇದ್ದೀವಿ ನಿಧಿ ಬೇಟೆ ಅಂದರೆ ಟ್ರೆಷರ್ ಹಂಟ್. ಇವ್ರು 4 ಜನ ಕಾಂಪೀಟ್ ಮಾಡ್ತಾ ಇದ್ದಾರೆ 5,000 ರೂಪಾಯಿ ಪ್ರೈಸ್ ಮನಿಗೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಕೈಗೆ ಒಂದು ಪೇಪರ್ ಶೀಟ್ ಕೊಡ್ತೀವಿ, ಅದನ್ನ ಇಟ್ಕೊಂಡೇ ಇರಬೇಕು. ಯಾಕೆ ಓಡೋಂಗಿಲ್ಲ. ಆಮೇಲೆ ಅಕಸ್ಮಾತ್ ಓಡೋದ್ರೆ ಅದೇನೋ ಬ್ರೇಕ್ ಆಯಿತು ಅಂದರೆ ಫೌಲ್ ಆಗುತ್ತೆ. ನಿಮ್ಗೆ ಏನೋ ಒಂದು ಪನಿಷ್ಮೆಂಟು ಅಥವಾ ಏನೋ ಒಂದು ಚಾಲೆಂಜ್ ಕೊಡ್ತೀವಿ. ಪ್ರತಿ ಕ್ಲೂನು ನೀವು ಎತ್ಕೊಂಡು ಬೇಕಾದ್ರೆ ಅಲ್ಲಿ ಫೇಕ್ ಕ್ಲೂನು ಇರುತ್ತೆ, ಒರಿಜಿನಲ್ ಇರುತ್ತೆ. ಸೊ ಇವ್ರನ್ನ ಇಬ್ಬಿಬ್ರು ಟೀಮ್ ಮಾಡೋಕ್ಕೆ ಇವಾಗ ನಾವು ಇವ್ರಿಗೆ ಕ್ಲಾಪ್ಸ್ ಹಾಕ್ಸ್ತೀವಿ. ಯಾರು ಜೋಡಿ ಆಗ್ತಾರೋ ಅವರಿಬ್ಬರ ಜೊತೆಲಿ ಗೇಮ್ ಫುಲ್ ಆಡ್ತಾರೆ. ಇಡಿ 3, 2, 1. ಇನ್ನೊಂದ್ಸರಿ 3, 2, 1. 3, 2, 1. One eternity later. 3, 2, 1. ಕಂಗ್ರ್ಯಾಚುಲೇಷನ್ಸ್. ಸಿಂಪಲ್. ನೀವು ಸ್ಟಾರ್ಟಿಂಗ್ ಯಾವ ಹ್ಯಾಂಡ್ ಚೂಸ್ ಮಾಡ್ಕೊತೀರಾ ಬ್ರೋ, ಅದೇ ಹ್ಯಾಂಡ್ ಹಿಂಗೆ ಇರಬೇಕು. ಬ್ರೋ ಇನ್ನೊಂದು ಕೊಡ್ರಿ ಪೇಪರ್. ಫಸ್ಟೇ ಚೂಸ್ ಮಾಡ್ಕೊಂಬಿಡ್ರಿ ಯಾವ ಕೈಲಿ ಇಟ್ಕೊತೀರಾ ಅಂತ. ಗೇಮ್ ಕೊನೆವರೆಗೂ ಇಟ್ಕೊಂಡಿರ್ಬೇಕು. ಇವಾಗ ದಡ ಅಂತ ಓಡೋಕ್ಕಾಗಲ್ಲ, ನಮಗೂ ಈಸಿ ಆಗುತ್ತೆ ವಿಡಿಯೋ ಮಾಡೋಕೆ. ಹಿಂಗೆ ಇಡಬೇಕು, ಅದು ಫೋಲ್ ಆಗುತ್ತೆ. ನೋಡ್ತಾ ಇರ್ತೀವಿ ಇಲ್ಲಿ ಏನೋ ಮಾನಿಟರ್ ಮಾಡೋಕೆ ಅಂತಾನೆ ನಮ್ಮ ಹುಡುಗ ಇದ್ದಾನೆ. ತೋರಿಸ್ರಿ ಬ್ರೋ ಅವನು. ಏನೋ ಕಂದಲೇ, ಏನೋ ಏನೋ. ಇವಾಗ ನಾನು ಹೇಳೋಕೆ ಹೊರಟಿದ್ದೀನಿ ಮೊದಲನೇ ಹಿಂಟ್ ಮಾತ್ರ ನಾನು ಹೇಳ್ತೀನಿ, ಇನ್ನೆಲ್ಲ ನೀವೇ ಫೈಂಡ್ ಔಟ್ ಮಾಡಬೇಕು. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮೊದಲನೇ ಲೊಕೇಶನ್ ಹಿಂಟು: ಕೆಂಪು ಬಣ್ಣ, ಸಿಂಹದ ಚಿಹ್ನೆ, ಅಗ್ನಿಯಂತೆ ಉರಿಯುವ ಕನಸುಗಳ ತಾಣ, ಅವನಿಗೆ ಜಯ ಬೇಕು ನಿನಗೆ ಸುಳಿವು ಬೇಕು, ಅಲ್ಲಿದೆ ಮುಂದಿನ ಹಂತದ ರಹಸ್ಯ ದ್ವಾರ. ಇದೇ ಮೊದಲನೇ ಕ್ಲೂ. ಈ ಫೀಲ್ಡಲ್ಲಿ ಎಲ್ಲೋ ಇದೆ, ಹುಡುಕ್ರಿ. ಬ್ರೋ ಕೈ ಹಿಡ್ಕೊಳಂಗಿಲ್ಲ. ಓಡು ಮಗ ಓಡು. ನಾವೇ ಓಡ್ತಿದ್ವಿ, ಇವ್ರು ಯಾಕೆ ಓಡ್ತಾನೆ ಇಲ್ಲ. ಓ, ಇಬ್ರಿಗೂ ಒಂದೊಂದು ಕ್ಲೂ ಸಿಕ್ಕಿದೆ. ಅದಲ್ಲ ಕ್ಲೂ. ಬ್ರೋ ಇವ್ರು ಫೌಲ್ ಮಾಡ್ತಿದ್ದಾರೆ ನೋಡ್ರಿ, ಕೈ ಹಿಡ್ಕೊಂಡಿದ್ದಾರೆ. ಇಲ್ಲ ಸುಳ್ಳು. ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಆಗಿದೆ. ಓಕೆ, ತಿರ್ಗಳ್ರಿ. ಈಗ ಪನಿಷ್ಮೆಂಟ್ 1, 2, 2, ಅವ್ರ ಜೊತೆ 3, 4, 5. ಓಕೆ, ಕಂಟಿನ್ಯೂ ಮಾಡಬಹುದು. ಕಂಟಿನ್ಯೂ. ಇನ್ನೂ ಕಷ್ಟ. ಇನ್ನೊಂದ್ಸರಿ ಫಾಲ್ ಮಾಡ್ರೆ ಇನ್ನೂ ಕಷ್ಟವಾದ ಕೊಟ್ಬಿಡ್ತೀನಿ ನಾನು. ಸಿಂಗಲ್ ಹ್ಯಾಂಡ್ ಪುಷಪ್ ಎಲ್ಲ ಹೊಡಿಸ್ಬಿಡ್ತೀನಿ. ಏನು ಗೊತ್ತಾ, ಇದು ಆ್ಯಕ್ಚುಲಿ ಕ್ಲೂ ಅಲ್ಲ, ಟೈಮ್ ವೇಸ್ಟ್ ಮಾಡೋಕೆ ಅಂತ ಅಷ್ಟೇ. ಹೆಂಗೈತೆ ಜೋಕು? ಬ್ರೋ ಏನು ಅನ್ನಿಸ್ತಿದೆ ನಿಮಗೆ? ಏನು ಅನ್ನಿಸ್ತಿದೆ ಬ್ರೋ? ಸಿಗೋವರೆಗೂ ಏನು ಅನ್ಸಲ್ಲ ಇವಾಗ. ಐ ಆಮ್ ವೆರಿ ಇಂಟೆಲಿಜೆಂಟ್, ಅಲ್ಲ ವೆರಿ ಕ್ಲೇವರ್ ಇನ್ ಹೈಡಿಂಗ್ ದ ಕ್ಲೂಸ್. ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ನಾನು ಏನೋ ಬಚ್ಚಿಡೋದ್ರಲ್ಲಿ ತುಂಬಾ ನಿಪುಣ. ಎಲ್ಲಿದೆ ಹುಡುಕಿ? ಕೆಂಪು ಬಣ್ಣ, ಸಿಂಹದ ಚಿಹ್ನೆ. ಓಡಿ. ಇನ್ನೂ ಒಂದು ಸಿಕ್ಕಿದೆ. ಏನು? ಫೋಲ್ ಆಗಿದೆ. ಬನ್ನಿ. ತಿರ್ಗಾ ಫೋಲ್ ಆಗಿದೆ. ಗ್ಯಾಪ್ ಇರಬೇಕು ಬ್ರೋ. ಓಕೆ, ಈಗ ಇನ್ನ ಡಿಫಿಕಲ್ಟ್ ಆಗ್ತಾ ಇದೆ. ಇನ್ನೊಂದು 5 ಹೊಡಿರಿ ಬ್ರೋ. ಇವ್ರಿಗೆ ಫೋಲ್ ಆಗಿದೆ. ಕರ್ಕೊಂಡೋಗಿ. ಬನ್ನಿ ನೀವು ಸೋದಿ ಬ್ರೋ. ಇವ್ರಿಗೆ ಫೋಲ್ ಇದೆ, ಇನ್ನೊಂದು ಪನಿಷ್ಮೆಂಟ್ ಇದೆ. ಬ್ರೋ ಓದಿ ಜೋರಾಗಿ. ನಾ ನಿನಗೆ ನೀ ನನಗೆ ಜೇನಾಗುವ ಹೊಸ ದೇವ ಗಂಗೆಯಲ್ಲಿ ಬ್ರೋ ಪನಿಷ್ಮೆಂಟ್. ಈಗ 10 ಸಿಟಪ್ಸ್ ಹೊಡಿಬೇಕು. 10 ಸಿಟಪ್ಸ್ ಏನಿರ್ಬೋದು ಅದು ಕ್ಲೂ? ಸಿಟಪ್ಸ್ ಆಗಿದೆ ನೋಡ್ರಿ. 5 ಮಾಡಿ ಬ್ರೋ. ಇದು ಯಾರ್ದು? 6 ಕವನ 7 ಕವನನ ಕವಿತೆ 8 9 ಕವಿತೆ 10. ಸೊ ಇವಾಗ ಲಗೋರಿ ಬೀಳ್ಸಿದ್ರೆ ಇಬ್ರು ಒಂದೊಂದು ಬಾಲಲ್ಲಿ ಒಂದೊಂದ್ಸರಿ ಅವ್ರು ವಿನ್ ಆಗ್ತಾರೆ. ನೀವು ತುಮಕೂರಿಗೆ ಹೊಸಬ್ರು? ಇಲ್ಲ ಬ್ರೋ. ರೆಡಿ ಹೊಡಿರಿ. ಹೌದಾ? ನನ್ನ ಹೊಡಿಬೇಡ್ರಿ ಅಷ್ಟೇ. ಓ ಬ್ರೋ, ಈಗ ನೀವು ಹೊಡಿಬೇಕು, ಅವ್ರು ಹೊಡಿಬೇಕು. ವಾಟ್ ಅ ಶಾಟ್ ಎಲ್ವೇ. ಅವರಲ್ಲಿ ಲೀಡಲ್ಲಿ ಹೋಗ್ತಾರೆ, ಬೇಗ. 2 hours later. ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಹೊಡಿ. ನಮ್ಮ ಲಕ್ಷ್ಮಣ್ ಬ್ರೋ ಒಂದೇ ಟೇಕಲ್ ಟಪ್ ಅಂತ ಹೊಡೆದ್ರು. ಒಂದೇ ಟೇಕಲ್ ಅಲ್ಲ, ಒಂದೇ ಶಾಟಲ್ಲಿ. ನಾಳೆ ಹೋಗ್ತಾರೆ, ಬೇಗ ಮಾಡ್ತೇವೆ. ನಿಧಾನ ಕೊಡಿ, ಕಾನ್ಸಂಟ್ರೇಟ್. ಕ್ಲೂ ಬೇಡ ಅವರಿಗೆ. ಕ್ಲೂ ಬೇಡ, ಎಲ್ಲಿಗೆ ಹೋಗ್ತೀರಾ? ಬ್ರೋ ಇದೇ ಕ್ಲೂ. ಪ್ರತಿರೂಪಿ ಭಗವತಿಗೆ ಮುಡುಪಾಗುವ.
ಬ್ರೋ ಹೆಂಗ್ ಅನಿಸ್ತಿದೆ ಈ ಪರಿಸ್ಥಿತಿಲಿ ಸಾಕಾದಾಗ ಅನಿಸ್ತಿದೆ. ನಾನೇ ಏನೋ ಕ್ಲೂ ಕೊಡೋದ್ರಲ್ಲಿ ನಾನೇ ಕರ್ಕೊಂಡು ಹೋಗಿ ವಿನ್ ಮಾಡಿಸ್ಬಿಡ್ತಿದೆ ಇವಾಗ. ಬೇಗ 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 ಬೇಗ. ಸರ್ಕಲ್ ನಿಯರ್ ಅಲ್ಲಿ ಇದು ಕವಿತೆ ಅಥವಾ ಕವನ ಯಾರು ಜಾಸ್ತಿ ನಿಯರ್ ಇರೋದು ಯಾವುದು? ಇದೇನಾ? ಬನ್ನಿ 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 ಬನ್ನಿ. ಗಾಡ್ಸಿಲ್ಲ ಓಡ್ಬೋದು ಅಂದ್ರೆ ಅದು ಅರ್ಧಕ್ಕೆ ಓಡ್ಬೇಕಷ್ಟೇ. ನೋಡ್ಬೋದು, ಬಟ್ ಏನ್ ಮಾಡ್ತೀರಾ, ಇವನೇನಾದ್ರು ಆ ಕಡೆ ಈ ಕಡೆ ಹೋಗಿ ಅರ್ಧಕ್ಕೆ ತಿರ್ಗಾ ಪನಿಷ್ಮೆಂಟ್ ತಗೊಳ್ಳೋಣ. ಮಳೆ ಬೇರೆ ಬರ್ತಾ ಇದೆ. ಬ್ರೋ ನಿಮ್ಮ ಅನಿಸಿಕೆ ಏನು? ಕುವೆಂಪು ಅವ್ರ ನಂಬಿಕೆ ಇದು ಕವನದ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದೀವಿ. ಆ ಕವಿತೆ ಯಾರ್ದು ಹೇಳ್ರಿ? ಗೂಗಲ್ ಮಾಡಿ ಬ್ರೋ. ಈ ಪ್ಲೇಯರ್ಸ್ಗೆಲ್ಲ ನಾವೇ ಹೇಳ್ಕೊಡ್ಬೇಕಪ್ಪ A to Z ಎಲ್ಲ ಗೂಗಲ್ ಮಾಡಿ ಅಂತ. ಬ್ರೋ ನಾನು ಅಲ್ಲಿ ಮೇಲೆ ಹತ್ತು ಬಂದೆ, ಅದನ್ನ ಕ್ಯಾಪ್ಚರೇ ಮಾಡ್ಲಿಲ್ಲ ನೀವು. ಅಲ್ಲೇ ಬೆವರ್ತಿದ್ದಾರೆ. ನಾನ್ ಬೇವರದಲ್ಲ ಕೊಡ್ರಿ. ನಮ್ ಕ್ಯಾಮ್ರಾಮನ್ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಿದಾರೆ ಗೊತ್ತಾ? ಅವ್ರನ್ನೂ ಒಂದ್ಸರಿ ತೋರಿಸ್ಬಿಡೋಣ. ಇವರೇ ಎತ್ ಬಿಡದೆ ಇವತ್ತು. ಇಟ್ಬಿಡದೆ. ಓಕೆ, ಫುಲ್ ಜೋಶ್ ಅಲ್ಲಿ ಇದಾರಪ್ಪ ಬಾಯ್ಸ್. ಹುಡ್ಕಿ 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 ಹುಡ್ಕಿ. ಇವರಿಬ್ರು ಟೀಮ್ ಕೋಆರ್ಡಿನೇಷನ್ ಮಸ್ತಾಗಿದೆ ಅಪ್ಪ. ಹುಷಾರು, ಬುಸ್ ಅಂತ ಬಂದ್ರೆ ಪ್ರಾಬ್ಲಮ್ ಆಮೇಲೆ. ನಿಮ್ಗೆ ಕ್ಲೂ ಹೆಂಗ್ ಗೊತ್ತಾಯ್ತು? ಏನೋ ಕವನ ಕುವೆಂಪು ಅವ್ರದ್ದು ಅಂತ ನಾವೇ ಕೇಳಿದ್ವಿ. ಹೌದು ಅಂತಂದಿಕ್ಕೆ ಸರ್ಕಲ್ ಇತ್ತಲ್ಲ ಅದ್ಮೇಲೆ ಕುವೆಂಪು ಹುಡುಕ್ರಿ ಬೇಗ ಬೇಗ. ಒಳ್ಳೆ ಚೆನ್ನಾಗಿ ಕ್ಲೂ ಹುಡ್ಕೋರೆ. ಓ ಟೀಮ್ 2 ಮಾಯನೇ ಆಗ್ಬಿಟ್ಟಿದೆ. ಹುಡ್ಕಿ ಹುಡ್ಕಿ ಇಲ್ಲ ಬಿಡಿ ಬ್ರೋ, ಅಷ್ಟೊಂದು ಎಂದಿಲ್ಲ, ನಮ್ದಲ್ಲ ಅದು, ಬೇರೆಯವ್ರದ್ದು. ಗಿಡ. ಯಾರೋ ಕಾಪಿ ಚೀಟಿ ಬಿಟ್ಟು ಹೋಗಿಬಿಟ್ಟಿರ್ಬೇಕು. ಸೆಕೆಂಡ್ ಟೀಮ್ ಅಂತೂ ಫುಲ್ ಜೋಶ್ ಅಲ್ಲಿ ಇದೆ ಬಾಯ್ಸ್. ಹಂಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ನ ಹಂಗೆ ಬೆಳೆಸ್ತಾ ಇರಿ ಗೈಸ್. ಓ ವಾಟ್ ಎ ಗೆಸ್, ಶಾರ್ಪ್ ಐಸ್ ಬ್ರೋ. ಕಾಲ್ನ ಕ್ಯಾಪ್ಚರ್ ಮಾಡ್ರಿ. ನಾವ್ ಹೇಳ್ದಲ್ಲೇನೆ ಚಪ್ಪಲಿ ಬಿಟ್ಟು ಅಲ್ಲಿ ಕಾಲಿಟ್ರು. ಎಂತ ಸಂಸ್ಕಾರ, ಎಂತ ಸಂಸಾರ. ಓ ಮತ್ತೆ ಫೇಕ್ ಲೋನೇ ಸಿಕ್ಬಿಟ್ಟಿದ್ಯಲ್ಲ ಬ್ರೋ. ನಮ್ನು ಸ್ವಲ್ಪ ತೋರಿಸಿ. ನಾವಿಲ್ಲಿ ಶೂ ಹಾಕಿರೋ ಕಾರಣ ನಾವು ಒಳಗೆ ಬರೋಕ್ಕಾಗಲ್ಲ, ಇಲ್ಲಿಂದಾನೇ ಮಾತಾಡ್ತೀವಿ. ನೀವು ಎಲ್ಲ ಮಾಡಬೇಕು ಬ್ರೋ. ಇಲ್ಲಿ ನಿಜವಾಗ್ಲೂ ನಾವು ಅನ್ಕೊಂಡಿರಲ್ಲ ಇಷ್ಟೊತ್ತಾಗುತ್ತೆ ಅಂತ. ಇಷ್ಟೊಂದು ಕಷ್ಟವಾಗಿ ಇಟ್ಬಿಟ್ಟಿದೀವಿ ಅಂತ ನನಗೆ ಬೇಜಾರಾಗ್ತಾ ಇದೆ ಇವಾಗ. ನಾನೇ ನೋಡ್ರಿ ಫುಲ್ ಬೆವ್ತು ಹೋಗ್ಬಿಟ್ಟಿದ್ದೀನಿ ನೋಡಿನೇ. ಇವಾಗ ಸೇಮ್ ಪೇಪರ್ ಯಾವ ಥರ ಐತೋ ಅದೇ ಥರನೇ ಇರುತ್ತೆ ಕಣ. ಅದು ಹೊಸ ಥರ ಇರಲ್ಲ, ಸೇಮ್ ಪೇಪರ್. ಇಲ್ಲ ಸಿಗ್ಲಿಲ್ಲ. ಸಿಕ್ತು ಇಲ್ಲ ಸಿಗ್ಲಿಲ್ಲ. ಓ ಸಿಕ್ತು. ನೀವು ಈ ಥರ ಟ್ರೆಷರ್ ಹಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಗೆಲ್ಲದಕ್ಕೂ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ನ ಟ್ಯಾಗ್ ಮಾಡಿ, ಇನ್ನು ಏನೇನು ಅನ್ಸುತ್ತೆ ಎಲ್ಲನೂ ಮಾಡಿ. ನೆಕ್ಸ್ಟ್ ಗೇಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರಿಗೆ ಗೊತ್ತು, ಯಾರು ಬೇಕಾದ್ರೂ ವಿನ್ ಆಗ್ಬೋದು. ಒಂದೇ ಒಂಚೂರು ತಲೆ ಉಪಯೋಗಿಸ. ಕ್ಲೂ ತೆಗಿಯೋ. ನಾ ನಿನಗೆ, ನೀ ನನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ, ಹಣ್ಣಾಗುವ, ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ. ತೋರಿಸ್ತಾನೂ ಇಲ್ಲ ಅದರಲ್ಲಿ. ಗೂಗಲ್ ಆಂಟಿನೂ ಸಹ ತೋರಿಸ್ತಿಲ್ಲ, ಇವರಿಗೆ ಹೆಲ್ಪ್ ಮಾಡ್ತಿಲ್ಲ. ಏನ್ ಮಾಡೋದು? ಗೊತ್ತಿಲ್ಲ. ಓ ಇನ್ನೂ ಒಂದು ಸಿಕ್ತಾ? ಓದ್ಬಿಡಿ ಬ್ರೋ ಒಂದ್ಸರಿ ನೋಡೋಣ. ಬನ್ನಿ ಓದ್ತೀನಿ ನಾನು. ಏನ್ ಗೊತ್ತಾ, ಇದು ಆಕ್ಚುಲಿ ಕ್ಲೂ ಅಲ್ಲ, ಟೈಮ್ ವೇಸ್ಟ್ ಮಾಡೋಕೆ ಅಂತ. 2-3 ಕ್ಲೂ ಇದೆ. ಹೆಂಗ ಇದು ಜೋಕು? ಪಟ ಅಂತ ಮನಿ ಬೇಟೆ ಆಗ್ಲಿ ಬ್ರೋ. ಅದು ಜೋಕೆ. ಸ್ವಲ್ಪ ಆಕ್ಟಿವ್ ಆಗಿಲ್ಲ, ದಯವಿಟ್ಟು ಆಕ್ಟಿವ್ ಆಗಿ. ಸಿಕ್ಕಿದೆ ಅನ್ಸುತ್ತೆ ಅವ್ರಿಗೆ, ಸಿಕ್ಕಿರ್ಬೇಕು ಬ್ರೋ. ಸೆಕೆಂಡ್ ಟೀಮಿಗೆ ಜೋಶ್ ಕಮ್ಮಿ ಆಗೋಗ್ಬಿಟ್ಟಿದೆ. ಹೌದಾ? ಸೆಕೆಂಡ್ ಟೀಮಿಗೆ ಸ್ವಲ್ಪ ಜೋಶ್ ತುಂಬೋಗಿ ಬ್ರೋ. ಎಲ್ಲಿದ್ದಾರೆ ಸೆಕೆಂಡ್? ಇಲ್ಲೇ ಇದ್ದಾರೆ ನೋಡ್ರಿ. ಓ ಎರಡು ಟೀಮ್ ಇವಾಗ ಒಟ್ಟಿಗೆ ಹುಡುಕ್ತಾವ್ರೆ. ಸಿಕ್ತಾ ಬ್ರೋ? ಹೇಗೆ ಸಿಕ್ಕಿ ಬೇಜಾರಾಗಿ ಹೋಗ್ತಾ ಇದ್ದಲ್ವಾ? ಏನಿ ಕಿವಿ ಮಾತು. ಮೊದಲನೇ ಟೀಮ್ ಅವಾಗಲೇ ಜಸ್ಟ್ ಅಲ್ಲೇ ಇದ್ರು. ಆಟೋ ಕೆಳಗಡೆ ಕಲ್ಲು ಕೆಳಗಡೆ ಇಟ್ಟಿದ್ದೀನಿ ನಾನು. ಅವ್ರು ಏನೋ ಟೂತ್ದಲ್ಲಿ ಹುಡುಕ್ತಿದ್ರು. ಎಷ್ಟು ಮಿಸ್ಸು. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ? ಬ್ರೋ ಈಗ ನೋಡ್ರಿ, ತುಂಬಾ ಟೈಮ್ ವೇಸ್ಟ್ ಮಾಡೋದು. ಇಬ್ರು ಇಲ್ಲೇ ಇದ್ದೀರಾ, ಬನ್ನಿ ಇಲ್ಲಿ. ಈಗ ಒಂದು ಹಿಂಟ್ ಕೊಡ್ತೀನಿ ನಿಮ್ಗೆ. ನಮ್ಮ ಸುತ್ತ 10 ಮೀಟ್ರಲ್ಲೇನೆ ಸರೌಂಡಿಂಗ್ ಅಲ್ಲೇ ಎಲ್ಲೋ ಐತೆ ಕ್ಲೂ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹುಡುಕ್ರಿ ಅಷ್ಟೇ. 10 ಮೀಟ್ರು. 10 ಮೀಟ್ರು. ಹುಡುಕ್ರಿ ಜಲ್ದಿ ಹುಡುಕಿ. ಇನ್ನು ಏನ್ ಕ್ಲೂ ಕೊಡ್ಬೋದು ಹೇಳ್ರಿ? ನಾನೇ ಎತ್ಕೊಂಡ್ ಕೊಟ್ಬಿಡ್ತೀನಿ ಅಷ್ಟೇ. ನಾನು ಸ್ವಲ್ಪ ನೋಡೋರ್ಗು ನೋಡಿ. ಏನೋ ಗೊತ್ತಾಗ್ತಿಲ್ಲ ಅದು ಏನಕ್ಕೆ ಹಿಂಗ್ ಹುಡುಕ್ತಿಲ್ಲ ಅಂತ. ಅಲ್ಲೇ ಇದೆ, ಕಣ್ಣು ಮುಂದೆನೇ ಇದೆ, ಕಾಣಿಸ್ತಿಲ್ಲ ನಿಮ್ಗೆ. ಹಂಗೆ ಬಿಜಾರ್ ಆಗಿ ಹೋಗ್ತಿದೆ. ನೀವು ಹುಡುಕೋದು ನೋಡಕ್ ಆಗ್ತಿಲ್ಲ ನನಗೆ ನಿಜವಾಗ್ಲು. ನೋಡಕ್ ಆಗ್ತಿಲ್ಲ. ನಾನು ನೋಡಲ್ಲ, ಅದಕ್ಕೆ ಅವರೇ ಹುಡುಕಂಡ್ಲಿ. 5,000 ಪ್ರೈಸ್ ಮನಿ. ಒಬ್ಬೊಬ್ರಿಗೆ 2.5 ಏನೇನ್ ಮಾಡ್ಬೋದು ಹೇಳ್ರಿ? ಗಾಯ್ಸ್ ಇದೆ 2ನೇ ಟೀಮ್. ಆಯ್ ಮಾಡಮ್ಮ. ಓ ನಮ್ಮ ಕ್ಯಾಮ್ರಾಮನ್ ಇನ್ನೊಬ್ಬ ತಿರುಗ್ಸ ಬಜ್ಜಿ ನಾಶಿ ತೋರಿಸ್ಕೊಳ್ಳೋಣ. ಆಯ್ ಬ್ರೋ. ಇನ್ನೊಂದು ಕ್ಲೂ ಏನ್ ಗೊತ್ತಾ? ಪ್ರಾಕ್ಟಿಕಲ್ ಹುಡುಗರು ಹೆಂಗಿಕ್ತಿದ್ರು ಮನಿ ಬೇಟನ ಅದೇ ತರ ಇಟ್ಟಿರ್ತಾರೆ. ಅಯ್ಯ ಬ್ರೋ 10 ಮೀಟರ್ ಬಿಟ್ಟು ಹೋಗ್ತಿದಿರಲ್ಲ ನೀವ್ ಯಾಕೆ ಬ್ರೋ? 10 ಮೀಟರ್ ಅಲ್ಲ, 20 ಮೀಟರ್ ಆಗೋಯ್ತು. 10 ಮೀಟರ್ ಅಲ್ಲ ಬ್ರೋ, ಫುಲ್ ಜೋಶಲ್ಲಿ ಇದಾರೆ, ನುಗ್ತಿದಾರೆ ಅವರು. ಅದಕ್ಕೆ ಜೋಶಲ್ಲಿ ನೀವು ಏನೋ ಫ್ರೇಮೇ ಬಿಟ್ಟು ಹೋಗ್ತಿದ್ದೀರಾ. ಓ ಕಮ್ ಆನ್
ಕಂಗ್ರ್ಯಾಚುಲೇಷನ್ಸ್. ಬನ್ನಿ 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 ನೀವು ಸೆಕೆಂಡ್ ಟೀಮ್ ಬನ್ನಿ ಇಲ್ಲಿ. ಕ್ವಶನ್ ಮಾರ್ಕ್. ಫೋಲ್ ಮಾಡಬಾರ್ದು. ಸೆಕೆಂಡ್ ಸೆಕೆಂಡ್ ಟೀಮ್ ಬನ್ನಿ 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 ಬನ್ನಿ. ಕೈ ಬಿಡಪ್ಪ, ನೀನು ಅಲ್ಲಿ ಫೋಲ್ ಮಾಡಬೇಡ, ಅದನ್ನ ನೋಡ್ಕೋ. ಬಾ, ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು ಬ್ರೋ? ಗೊತ್ತಾಯ್ತು ಬ್ರೋ. ಈಗ ಈ ಟೀಮ್ ಲೀಡರ್ ಬರ್ತಾ ಇದೆ. ಕೊನೆಗೂ ಅವಾಗ್ಲಿಂದ 40 ಸರಿ ಅಲ್ಲೇ ಓಡಾಡಿದ್ರು ನಾನು ತೋರಿಸ್ತಾನೆ ಇದ್ದೆ, ಹೆಂಗೆ ಇವ್ರಿಗೆ ಗೊತ್ತೇ ಆಗಿಲ್ಲ. ಇಲ್ಲ ಬ್ರೋ, ಲಾಸ್ಟ್ ಟೈಮ್ ನನಗೆ ಫ್ಲಾಶ್ ಆಗಿದ್ದು. ಲಾಸ್ಟ್ ಟೈಮ್ ವಿನ್ ಆಗಿದ್ದು. ಎಲ್ಲಿ ವಿನ್ ಅದೇ ಅನ್ನೋದು ಗೊತ್ತಾಯ್ತು, ಯಾವ ಜಾಗದಲ್ಲಿ ಸರ್ಚ್ ಮಾಡಿದೆ ಅಂತ. ಈಗ ಕ್ಲೂ ಬೇಕಾ? ಯಾವ ಸೆಕೆಂಡ್ ಕ್ಲೂ ಇದೆ. ನನಗೆ ಬೇಕು ಅಂದ್ರೆ ನನಗೆ ಏನು ಫೇವರ್ ಮಾಡ್ತೀರಾ ಹೇಳ್ರಿ. 3ನೇ ಲೊಕೇಶನ್ಗೆ ಇವಾಗ ಎಂಟ್ರಿ ಕೊಟ್ಟವ್ರೆ. ಅಲ್ಲಲ್ಲ, ಈ ಸೈಡಲ್ಲಿ ತೆಗಿಯೋ. ಕೊಡಿ. ಮೋಸ ಮಾಡ್ತಿಲ್ಲಪ್ಪ ನಾನು. ಇದು ಬೇಟೆ. ಇದಪ್ಪ ಬಿದ್ದಿದ್ದು. ಬನ್ನಿ ಬನ್ನಿ ಬನ್ನಿ, ಸೆಕೆಂಡ್ ಕ್ಲೂ ಸಿಕ್ಕಿದೆ ನಮ್ಮ ಗಾಯ್ಸ್ಗೆ. ಬನ್ನಿ 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 ಗಾಯ್ಸ್ ಗಾಯ್ಸ್. ಇನ್ನೊಂದು ಸಿಕ್ತು ಕ್ಲೋ. ಓದಿ ಬ್ರೋ. ಚಿನ್ನೆ. ಇದು ಯಾರು ಇಟ್ಟಿದ್ದು ಇದನ್ನ? ಯಾರು ಇಟ್ಟರಿ ಕ್ಲೂನ? ಯಾರು ಇಟ್ಟರಿ ಚುಕ್ಕಿ ತರ? ಇದನ್ನ ಯಾರೋ ಇಲ್ಲಿ ಇಟ್ಬಿಡೋರಲ್ಲ ಕಿಡಿಗೇಡಿಗಳು. ಸೊ ನಮ್ಮ ಸೆಕೆಂಡ್ ಟೀಮ್ಗೆ ಇನ್ನೊಂದು ಕ್ಲೂ ಸಿಕ್ಕೈತೆ. ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ನಮ್ಮ ಸೆಕೆಂಡ್ ಟೀಮ್. ಸೊ ಈಗ ಹುಡುಕಾಟ ನಡೀತಾ ಇದೆ ಕಂಟಿನ್ಯೂ ಆಗಿ. ಟೀಮ್ 1 ಪರ್ಫಾರ್ಮೆನ್ಸ್ ಹೇಗಿದೆ ಒಂದ್ಸರಿ ಮಾತಾಡ್ಸ್ಬಿಡೋಣ. ಹೇಗಿದೆ ಬ್ರೋ? ಆಮೇಲೆ ಹೇಳ್ತೀವಿ. ಡಿಸ್ಟರ್ಬಿಂಗ್ ಮಾಡ್ತೀಯಾ? ಓ ಸಮಥಿಂಗ್ ಹ್ಯಾಪನಿಂಗ್. ಇಲ್ಲಿ 3 ಬಾತುಕೋಳಿಗಳು ಥ್ರೀಸಮ್ ಮಾಡ್ತಿದ್ವು, ನಾವು ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಿದ್ವಿ. ಸೊ ಗಾಯ್ಸ್, ಅದನ್ನ ಆಡಿಸ್ತಾವ್ರ ಅವಾಗ್ಲಿಂದ. ಟೀಮ್ ಎಲ್ಲಿರ್ಬೋದು? ಟೀಮ್ 2 ಫುಲ್ಲು ಸ್ಟ್ರಗಲ್ ಮಾಡ್ತಿದ್ದಾರೆ ಇಲ್ಲಿ. ಬ್ರೋ ನನ್ನ ಇಂಟರ್ವ್ಯೂ ಮಾಡಲ್ವಾ? ಎಸ್ ಬ್ರೋ. ಸೊ ಗೈಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವ್ರು ಹುಡುಕ್ತವ್ರೆ, ನನಗೆ ಬೇಜಾರಾಗಿ ಹೋಗ್ತಾ ಇದೀನಿ. ಸ್ವಲ್ಪ ಹೊತ್ತು ನೋಡ್ಕೊಂಡು ನಾನೇ ಹೇಳ್ಬಿಡ್ತೀನಿ. ಅದೇ ಒಂದು ಹಿಂಟ್ ಕೊಟ್ಬಿಡೋಣ. ಗೇಮ್ ಚೆನ್ನಾಗಿರಲ್ಲ ಅಂತ ಹೇಳ್ತಿಲ್ಲ ಅಷ್ಟೇ. ಓ ನೋಡಿ ಎಲ್ಲೆಲ್ಲಿ ಕ್ವಶನ್ ಮಾರ್ಕ್ ಇದೆಯೋ ಅಲ್ಲೇ ಕಾನ್ಸಂಟ್ರೇಟ್ ಮಾಡ್ಲೇಬೇಕು ನೀವು. ಟೀಮ್ 2 ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರೆ ಅವಾಗಿಂದ. ಎಲ್ಲಿರ್ಬೋದು? ಅಲ್ಲ ನಮ್ಮ ಬ್ರೋಗಂತೂ ಇವ್ರು ಆಟ ನೋಡಕ್ ಆಗ್ದಲೆ ಬೇಜಾರಾಗಿ ಕೂತ್ಬಿಟ್ಟಿದ್ದಾರೆ. ಜಾಗ ಬಿಡಿ ಬ್ರೋ, ಅವ್ರು ಕ್ಲೂ ಹುಡುಕ್ತಾರೆ. ಅವಾಗಲೇ ಅವ್ರು ಬಂದು ಈ ಚೇರ್ ಮೇಲೆ ಯಾಕೋ ದುರದೃಷ್ಟ, ಅವಾಗಲೇ ಬಂದು ಅವ್ರು ಎಪ್ಸಿದ್ರು. ಇವಾಗ ಇವ್ರು ಬಂದು ಯಾರು ಕೂರಂಗಿಲ್ಲ ಹಾಗಾದ್ರೆ. ಹುಡುಗ ಓ, ಅಲ್ಲಿ ಫೋಲ್ ಆಗ್ಬಿಟ್ಟಿದೆ. ಅಲ್ಲಿ ಫುಲ್ ಬಸ್ಗೆ ಹೊಡಿಸ್ತಾವ್ರೆ. ರೆಡಿ 1 2 3 ಫೋಲ್ ಆಗ್ಬಿಟ್ಟಿದೆ. 4 ಅಲ್ಲಿ ಫುಲ್ ಬಸ್ಗೆ 5. ಸೊ ಇವಾಗ ಹೇಳ್ತೀನಿ ನೋಡ್ರಿ. ಈಗ ನಾನು ನಿಂತಿದ್ದೀನಲ್ಲ, ನನ್ನ ಲೆಫ್ಟ್ ಸೈಡ್ ಅಂದ್ರೆ ಈ ಅರ್ಧ ಪಾರ್ಕಲ್ಲಿ ಇದೆ ಕ್ಲೂ. ಎರಡೂನು ಆ ಕಡೆ ಇಲ್ಲ. ಹಾ, ಇಲ್ಲೇ ಹುಡುಕ್ರಿ. ಯಾರನ್ನ ಒಬ್ರು ನನಗೆ ಹೆಲ್ಪ್ ಬೇಕಲ್ಲ ಇವಾಗ. ಎನಿವನ್ ಪ್ಲೀಸ್ ಒಂದು 5 ನಿಮಿಷ ಟೈಮರ್ ಆನ್ ಮಾಡ್ಕೊಂಡ್ರೆ ಅದಾದ್ಮೇಲೆ ಇನ್ನೊಂದು ಹಿಂಟ್ ಕೊಡೋಣ. ಹುಡುಕ್ಲಿಲ್ಲ ಅಂದ್ರೆ. ಗೈಸ್, ಸ್ಟಾಪ್ ವಾಚ್ ಇಟ್ಕೊಳ್ರಿ. ಸೊ ನಾವೀಗ ಸ್ಟಾಪ್ ವಾಚ್ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೀವಿ. ಇಟ್ಕೊಳ್ಳೋಣ ಒಂದು 5 to 10 minutes ಇಟ್ಕೊಂತೀವಿ ಸ್ಟಾಪ್ ವಾಚ್. ಗೈಸ್ ಓಕೆ, ಇವರು ಟೆನ್ಷನ್ ಆಗ್ಬಿಟ್ಟು ಕ್ಲೂನ ಮರ್ತ್ಬಿಟ್ಟು ಆ ಕಡೆ ಹೋಗ್ಬಿಡ್ತಾವ್ರು. ಸ್ಟಾಪ್ ವಾಚ್ ಟೈಮರ್ ಸ್ಟಾರ್ಟ್ ಆಗಿದೆ. 5 ನಿಮಿಷ ಆದ್ಮೇಲೆ ಇನ್ನೊಂದು ಹಿಂಟ್ ಕೊಡ್ತೀನಿ. ಅವಾಗ್ಲೂ ಹುಡುಕ್ಲಿಲ್ಲ ಅಂದ್ರೆ ನಾನೇ ತೆಗೆದಿಬ್ರು ಕೈಗೆ ಕೊಟ್ಬಿಡ್ತೀನಿ. ಓಯ್ಯೋ. ಸೊ ಈಗ ಸ್ಟ್ರಗಲ್ ಮಾಡ್ತಾ ಇದ್ರೆ ಟೀಮ್ 2. ಈಗ ಅವ್ರು ಫಸ್ಟ್ ಆಫ್ ಆಲ್ ನೋಡ್ಬೇಕು. ಪ್ರಾಕ್ಟಿಕಲ್ ಹುಡುಗ ಅವರು ಹೆಂಗ್ ಇಡ್ತಿದ್ರು, ಏನ್ ಮಾಡ್ತಿದ್ರು ಎಲ್ಲ. ಓ ಜೇಸ್ ಯು ಕ್ಯಾನ್ ಸಿ ಏನೋ ಹುಡುಕಾಟ ಇದೆ. ಓ ಟೀಮ್ 2 ಕ್ಲೂ 2 ಸಿಕ್ಕೈತೆ ಇವಾಗ. ಸೊ ಇಲ್ಲಿ ಸಿಕ್ಕಿರೋ ಕ್ಲೂಗೆ ಒಂದು ಚಾಲೆಂಜ್ ಕೊಟ್ಟಿದೀವಿ. ಅರ್ಧ ಲೀಟರ್ ಸ್ಪ್ರೈಟ್ ನ ಸ್ಟ್ರಾನಲ್ಲಿ ಕುಡಿಬೇಕು. ಇಬ್ರು ಶೇರ್ ಮಾಡ್ಕೊಂಡು ಕುಡಿಬೇಕು. ಬ್ರೋ ಏನ್ ಅನಿಸ್ತಿದೆ? ಇವಾಗ ಲೀಡಲ್ಲಿ ಇದ್ದೀರಾ ಬ್ರೋ. ಇನ್ನು ಮುಂದೆ ಹೋಗ್ಬಿಟ್ಟು ಸ್ಪ್ರೈಟ್ ಕುಡಿದ್ಮೇಲೆ ಹೇಳ್ತೀನಿ. ಎನರ್ಜಿ ಬಂದ್ಮೇಲೆ ಹೇಳ್ತೀವಿ ಬ್ರೋ. 300 ಮೀಟರ್ ಇಲ್ಲ ಅನ್ಸುತ್ತಲ್ವಾ ಇಲ್ಲಿಂದ ಅಲ್ಲಿಗೆ? ಅಲ್ಲಿ ಪಾರ್ಕಿಂದ ಅಲ್ಲಿಗೆ 260 ಯಾಕಂದ್ರೆ ಈ ಮೈಕ್ 300 ಮೀಟರ್ ಕವರ್ ಮಾಡುತ್ತೆ. ಪಾಪ ನಾವು ದೂರ ಹೋಗ್ಬಿಟ್ಟು ಅವ್ರು ಏನ್ ಮಾತಾಡಿದ್ರು ಏನೂ ರೆಕಾರ್ಡ್ ಆಗಿರಲ್ಲ. ಬ್ರೋ ಎಷ್ಟೊತ್ತಿಗೆ ಕುಡಿತೀರ ಅಂದಾಜು? 2 ಮಿನಿಟ್ಸ್. ಯಾಕೆ ಚಿನ್ನು ಅವ್ರಿಗೆ ಪಾಪ ನೋಡಿ ಎಷ್ಟು ಕಷ್ಟ ಏನೋ ಟಾಸ್ಕ್ ಕೊಟ್ಬಿಟ್ಟಿದೀವಲ್ವ ನಾವಂತೂ. ಆ ಟೀಮ್ ಇನ್ನೂ ಹುಡುಕ್ತಾ ಇದೆ. ಸೊ ಬ್ರೋ ಯಾವತ್ತಾದ್ರೂ ಈ ರೇಂಜಿಗೆ ಸ್ಪ್ರೈಟ್ ಕೊಡ್ತಿದ್ದೀರಾ? ಡಿಸ್ಟರ್ಬ್ ಮಾಡ್ತಿದ್ದೀನಾ ಇವಾಗ್ಲೂ? ಕ್ಲೈಮ್ಯಾಕ್ಸ್ ಬಂತು. ಬಟಮ್ ಸಿಪ್. ಕುಡ್ ಖಾಲಿ ಮಾಡಿದ್ರೆ ಯಾರನ್ನ ಪೇ ಮಾಡಿಬಿಡ್ರಿ ಬೇಗ. ನನ್ನ ಹತ್ರ ಫೋನ್ಪೇಲಿ ಕ್ಯಾಶ್ ಇಲ್ಲಲ್ಲ, ಕ್ಯಾಶಲ್ಲಿ ಫೋನ್ಪೇ ಇಲ್ಲ. ಸೊ ಇವರು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾರೆ. 500 ಅಲ್ಲ 740 ml ಕೊಡ್ತಿದ್ದಾರೆ. ನೆಕ್ಸ್ಟ್ ಕ್ಲೂ ಕೊಡ್ತಾ ಇದ್ದೀನಿ ಇವಾಗ. ತಗೊಳ್ಳಿ ಬ್ರೋ, ಹುಡುಕಿ ಬ್ರೋ ಎಲ್ಲಿರ್ಬೋದು.
ಸ್ಟೇಡಿಯಂ ಅಲ್ವಾ? ಗೊತ್ತಿಲ್ಲ ಬ್ರೋ ನನಗೆ. ನನ್ನೇ ಕೇಳಿದ್ರೆ ನೀವು ಏನಿರ್ಬೋದು ಅದು? ಹ್ಞೂ ಸ್ಟೇಡಿಯಮ್. ಹ್ಞೂ ಈ ಟೀಮವರು ತುಂಬ ಬುದ್ಧಿವಂತರು. ಮುಂದೆ ಬಂದ್ಬಿಟ್ಟವ್ರೆ, 2 ಸರಿ ಲೀಡ್ ಬಂದ್ಬಿಟ್ಟವ್ರೆ. ಇವಾಗ ಹೇಳಿ ಬ್ರೋ, ಇವಾಗ ಫ್ರೀ ಇದಿರಲ್ಲ, ಏನು ಅನ್ನಿಸ್ತಿದೆ? ಮುಂದೆ ಮನೆಗಳು ಇದೆಯಾ? ಮಯೂರ ಬೇಕ್ರಿ ಗೊತ್ತಾ? ನಿಧಾನ ಕುಡಿ. ಸೊ ಗಾಯ್ಸ್, ಈ ಟೀಮ್ 2 ಇನ್ನೂ ಸ್ಟ್ರಗಲ್ ಮಾಡ್ತಿದ್ರು ಸ್ಪ್ರೈಟ್ ಕುಡಿಯೋದ್ರಲ್ಲೇ. ಟೀಮ್ 1 ಅಲ್ಲೇ ಓಡಿದ್ದಾರೆ. ಓಕೆ, ಸೊ ಗಾಯ್ಸ್ ಕ್ಲೂ ಬೇಡವಾ? ನೀವು ನನ್ನ ಸ್ಟ್ರಗಲ್ನೇ ತೋರಿಸ್ತಿಲ್ಲ. ಎಲ್ಲಿರ್ಬೋದು? ಹೆಂಗೆ ಅನ್ನಿಸ್ತು ಬ್ರೋ ನಿಮಗೆ? ಹಿಂಟ್ ನೋಡಿ ಬ್ರೋ ಕ್ಲೀನಾಗಿ ಒಂದ್ಸರಿ. ಇಲ್ಲೋ ನೋಡ್ದಂಗೆ ಐತಲ್ಲ ಅದನ್ನು ನೋಡಿ. ಹಿಂಟ್ ಅಲ್ಲೇ ಹಿಂದೆನೇ ಇದೆ, ನನ್ನ ಹಿಂದೆನೇ ಇದೆ. ಪಾಪ ಹುಡುಗರು ಅಲ್ಲಿ ನೋಡ್ತಾವೆ, ಅವ್ರಿಗೆ ಗೊತ್ತಾಗ್ತಿಲ್ಲ. ಸೇಮ್ ಟು ಸೇಮ್ ಎಡಿಟ್ ಮಾಡಿಲ್ವ ಅಂತ ನನಗೆ ಡೌಟ್ ಆಗ್ತಾಯಿದೆ ಇವಾಗ. ಬಿಟ್ರು ಫೌಲ್, 1 ಫೌಲ್. ಇವಾಗ ಇವ್ರಿಗೆ ಆಡಿಸ್ತಿದ್ದೀವಿ ಒಂದು 5 ಬಸ್ಗೆ. ಅಲ್ಲೇ ಹೊಡಿತೀರಾ? ಹೊಡೀರಿ. 2 3 4 5. ಎಗೈನ್ ಸರ್ಚ್. ಎಲ್ಲಿರ್ಬೋದು? ಇನ್ನೊಂದು ವಿಷಯ ಏನಂದರೆ, ನೀವು ನನ್ನ ಸ್ವೆಟ್ ಆಗಿರೋ ಯಾವ ವೀಡಿಯೋದಲ್ಲೂ ನೋಡಿರಲ್ಲ. ಯಾಕಂದರೆ ಅವಾಗೆಲ್ಲ ಫುಲ್ ಕ್ಲೀನಾಗಿ ಒರೆಸ್ಕೊಂಡು 10 ನಿಮಿಷ ಅಲ್ಲ 10 ಸೆಕೆಂಡ್ 20 ಸೆಕೆಂಡ್ ವೀಡಿಯೋ ಮಾಡಿರ್ತೀನಿ. ಇವತ್ತೇನಿಲ್ಲ ಅಂದರೂ ಅರ್ಧ ಗಂಟೆಯಿಂದ ಓಡಿಸ್ತಾವ್ರೆ ಇವ್ರು ಹುಡುಗರು. ಬ್ರೋ ಎಲ್ಲಿರ್ಬೋದು ಅಂದಾಜು? ನಾನಾಗಿದ್ರೆ ಪಟ್ ಅಂತ ಹುಡುಕ್ಬಿಟ್ಟಿರ್ತಿದ್ದೆ ಎಷ್ಟೊತ್ತಿಗೆ. ಸಿಕ್ತು. ಇವರೇ ವಿನ್ನರ. ಹೆಂಗೈತೆ ಜೋಕು? ತೋರಿಸಿ ಬ್ರೋ ಹೆಂಗೈತೆ ಜೋಕು. ಇಲ್ಲೇ ನೋಡ್ರಿ, ಈ ಬೋರ್ಡು ಇದೇ ಬೋರ್ಡ್ನೇ ನಾನು ಅಲ್ಲಿ ಎಡಿಟ್ ಮಾಡಿ ಹಾಕಿರೋದು. ಕ್ಲೂ ಎಲ್ಲೋಯ್ತು ತೋರ್ಸೋಣ ಅಂದರೆ, ಕ್ಲೂ ಹುಡುಗರ ಹತ್ರನೇ ಐತೆ, ತೋರಿಸ್ತೀನಿ ಆಮೇಲೆ ಎಡಿಟಿಂಗ್ ಇಲ್ಲಿ ಹಾಕ್ತೀನಿ. ಪಾಪ ಹುಡುಗರು ಗೊತ್ತಾಗ್ತಾನಿಲ್ಲ ಇದು ಅಂತ. 181 185 ಮನೇನೂ ಹುಡುಕ್ತಾವ್ರೆ. ನೀವು ಹಿಂಗೆ ಮಾಡ್ಕೊಂಡ್ರೆ ಇನ್ನೊಂದು ಟೀಮ್ ಅಂತ ಎಲ್ಲ ಹಾಚ್ಕೊಂಡು ಹೋಗ್ತಾರೆ. ಪಾಪ ಈ ಟೀಮ್ ಅವ್ರು ಹೆಂಗೆ ಮಾಡ್ಕೊಂಡ್ರೆ ಕೈ ಸಿಕ್ಕಿ ತುತ್ತು ಬಾಯ್ಗೆ ಸಿಗಲಿಲ್ಲ ಅನ್ನಂಗೆ. ಏನು ನನ್ನ ಮಕ್ಕಳಪ್ಪ ಎಲ್ಲೆಲ್ಲಿ ಇಟ್ಬಿಟ್ಟವ್ರೆ ಅಂದರೆ ನಕ್ಕಳು ಸಿಗ್ತಾನೆ ಇಲ್ಲ. ತಲೆ ತಿಂದಿರ್ತಾವ್ರು, ಅವಳಿಂದ ಟೆನ್ಷನ್ ಕೊಡ್ತಾವ್ರು ಹುಡ್ಕೋದು ಬಿಟ್ಟು ಅಂತ. ಬೈಕ್ ಅಂತಿದ್ದೀರಾ ಬ್ರೋ? ಇಲ್ಲ, ನಂಗೆ ಕೇಳಿಸ್ತು ನಿಮ್ಮ ಮನಸ್ಸಿನ ಮಾತು ಬೈಕ್ ಅಂತಿದ್ದು. ಯಾಕಂದರೆ ನೀವು ಮೈಕ್ ಇಟ್ಟಾಗ ಏನೂ ಮಾತಾಡೋದಿಲ್ಲ. ಏನಾನು ಹೇಳ್ರಿ ಹೋಗ್ಲಿ ಬ್ರೋ. ಏನು ಹೇಳೋಣ? ಏನು ಅನ್ನಿಸ್ತಿದೆ ನಿಮಗೆ ಇವತ್ತು? ಹಿಂಗೆ ಸಡನ್ನಾಗಿ ಕರೆದು ಹಿಂಗೊಂದು ಟ್ರೆಜರ್ ಹಂಟ್ ಮಾಡಿಸ್ತಿದ್ದೀವಿ. ಇಲ್ಲ ಇಂಟು ನೋಡಿ ಬ್ರೋ, ಇನ್ನೊಂದ್ಸರಿ ಒಂದು 4 ಸರಿ ಅದನ್ನೇ ದುರ್ಗುಟ್ಕೊಂಡು ನೋಡ್ರಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಆಮೇಲೆ ಅದ್ರ ಹಿಂದೆ ಇರೋದು ಈ ಪ್ಲೇಸ್. ಮನೆ ನಂಬರ್ 181ರಿಂದ 185. ಓಕೆ, ಅದ್ರ ಅರ್ಥ ಏನಿರ್ಬೋದು? 181 to 185 ಅಂತ ಇದೆಯಲ್ಲ, ಏನು ಅನ್ನಿಸ್ತಿದೆ ಅದು ನೋಡಿದ್ರೆ? ಈ ಏರಿಯಾ ಒಳಗಡೆ ಅಂತ ಒಂದು ಸ್ಪೋರ್ಟ್ಸ್ ವಾಚ್ ಹಾಕಿದರೆ ಇವತ್ತು ಗೊತ್ತಾಗ್ತಿದ್ದು ನಾನು ಎಷ್ಟು ನಡೆದಿದ್ದೀನಿ ಅಂತ. ಎಷ್ಟು ಸುಮಾರು ವರ್ಷಗಳೇ ಆಗೋಯ್ತು. ಲಾಸ್ಟ್ ಟೈಮ್ ನಡೆದಿದ್ದು ಇಷ್ಟೊಂದು ಗಾಂಧೀಜಿ ಸತ್ತಾಗ 1947. ಇನ್ನೊಂದು ಟೀಮ್ ಅಂತೂ ಫಾಸ್ಟ್, ಕಮಾನ್ ಫಾಸ್ಟ್. ಈಗ ಇನ್ನೊಂದು ಟೀಮ್ ವಿನ್ ಆಗೋಂಥ ಚಾನ್ಸಸ್ ಇದೆ. ಏನಾಗೋದು ಅಂತ ಹೇಳೋಕ್ಕಾಗಲ್ಲ ಎಲ್ಲ. ಇನ್ನೊಂದು ಟೀಮ್ ಅಂತೂ, ಇನ್ನೊಂದು ಟೀಮು ಬಂದೈತೆ. ಕಮಾನ್ ಶೀಟ್. ನನ್ನ ಟೀಮ್ ಮಾತಾಡ್ಸೋದಂತ ಹೋದರೆ ಟೀಮ್ ಅಲ್ಲೇ ನನ್ನೇ ಕಿತ್ತಾಕೊಂಡು ಹೋಗ್ತಾವ್ರೆ. ಟೀಮ್ ಏನು ಅನ್ನಿಸ್ತಿದೆ? ಸ್ಪ್ರೈಟ್ ಕುಡಿದ್ರೆ? ಯಾರು ಕುಡಿದ್ರಿ? ಎಷ್ಟು ಕುಡಿದ್ರಿ? ಅಯ್ಯೋ ತುಂಬ ಕುಡಿದ್ವಿ ಸರ್. ನೋಡಿ ಕ್ಲೂ ನೋಡಿ ಇನ್ನೊಂದ್ಸರಿ ಕ್ಲೂ ನೋಡಿ. ಕಂಗ್ರ್ಯಾಚುಲೇಷನ್ಸ್. ಎಲ್ಲಿ ಗಾಡಿ? ಫೈನ್ ಪ್ರಾಕ್ಟಿಕಲ್ ಹುಡುಗ ಟು ವಿನ್ ದಿ ಗೇಮ್. ಗಾಡಿಕೆಯಲ್ಲಿ ಫೈನ್ ಪ್ರಾಕ್ಟಿಕಲ್ ಹುಡುಗ. ಸೊ ಇವತ್ತಿನ ನಿಧಿ ಬೇಟೆ ವಿನ್ನರ್ಗೆ ಈ ಕಪ್ ಕೊಟ್ಟು ಆಮೇಲೆ ಅವ್ರಿಗೆ ದುಡ್ಡು ಕೊಡ್ತೀವಿ. ಕಂಗ್ರ್ಯಾಚುಲೇಷನ್ಸ್. ಯಾರು ವಿನ್ ಆಗಿದ್ದು? ನೀವೇ ತಾನೇ? ಹಿಂಗೊಂದು ಪೋಸು, ಎಲ್ಲರೂ ಬನ್ನಿ. ಇವತ್ತಿನ ನಿಧಿ ಬೇಟೆ ವಿನ್ನರ್ ಇವರೇ. ಸೊ ಇದೇ ಥರ ಎಕ್ಸೈಟಿಂಗ್ ವೀಡಿಯೋಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇನ್ನೂ ಮನಿ ಹಂಟ್, ಟ್ರೆಜರ್ ಹಂಟ್, ನಿಧಿ ಬೇಟೆ ಎಲ್ಲನೂ ಮಾಡ್ತಾ ಇರ್ತೀವಿ. ಸೊ ಇಲ್ಲಿಗೆ 2 ಕ್ಯಾಮ್ರಾ ಇದೆ. ನಿಮಗೆ ಹೇಳ್ತೀನಿ, ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ, ನಿನ್ನ ಫ್ರೆಂಡ್ಸ್ನ ಟ್ಯಾಗ್ ಮಾಡಿ. ಸೊ ನಾನು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಬಾಯ್. ಈಗ ಕಂಟೆಸ್ಟೆಂಟ್ನ ಕೇಳೋಣ. ಬ್ರೋ ಏನು ಅನ್ನಿಸ್ತಿದೆ? ಇವಾಗ ಗೆದ್ದಿ ಖುಷಿಯಾಗಿದೆ. ಮುಂದೆನೇ ಬ್ರೋ ಬಿಡ್ಬೋದು, ಇವಾಗ ಬಿಡ್ಬೋದು. ಗೇಮ್ ಮುಗೀತು. ಗೇಮ್ ಮುಗಿಯೋಷ್ಟಲ್ಲಿ ಇಬ್ರು ಫುಲ್ ಕ್ಲೋಸ್ ಆಗಿ ಎಣ್ಣೆ ಹೆಂಡತಿ ಥರ ಆಗೋದು. ಅದು ನಾವು ಮನೆ ನಂಬರ್ ಅಂದಿದ ತಕ್ಷಣ ನಾವು ಡೈರೆಕ್ಟ್ ಮನೆ ಒಳಗೆ ಕಟ್ಟೋಗ್ಬಿಟ್ಟಿದ್ವಿ. ಮನೆಯಿಂದ ಆಚೆ ಬಂದಿರಲಿಲ್ಲ, ನಂಬರ್ಗಳು ನೋಡ್ಕೊಂಡು ಓಡಾಡ್ತಿದ್ವಿ. ಆಮೇಲೆ ನೀವು ಹೇಳೋದಲ್ಲ, ಏನೋ ಮುಂದೆನೇ ಬಂದ್ಬಿಟ್ಟು ಎಲ್ಲ ಹೋದ್ರು ಮುಂದಕ್ಕೆ ಅಂತ, ಅದು ಮತ್ತೆ ತಲೆಗೆ ಬಂದು ತಿರುಗಿ ರಿಟರ್ನ್ ಬಂದು
ಆ ಬೋರ್ಡ್ ನೋಡಿ ಏನೋ ಹೇಳಿದ್ರು ಸಖತ್ತಾಗಿ ಹೇಳಿದ್ರು, ಅವ್ರು ಅರ್ಥ ಆಗಲಿಲ್ಲ. ಇರಲಿ ಪರವಾಗಿಲ್ಲ. ಸೊ ವಿನ್ನರ್ಸ್ ಗೆಲ್ತಿದ್ದಾರೆ. ನಿಧಿ ಬೇಟೆ ವಿನ್ನರ್ಸ್ಗೆ 5,000 ಪ್ರೈಸ್ ಮನಿ ಬರ್ತಾ ಇದೆ. ರನ್ನರ್ಸ್ ಬನ್ನಿ ಬ್ರೋ. ಸೊ ನಾವು ಯಾರಿಗೂ ಬೇಜಾರು ಮಾಡಲ್ಲ, ನಿಮಗೂ ಬೇಜಾರು ಮಾಡಲ್ಲ. ಸೊ ರನ್ನರ್ಸ್ಗೆ ಆರಾಮ ಬಟ್ಟೆ ಅಂಗಡಿ ಕಡೆಯಿಂದ ಇಬ್ರಿಗೂ ಒಂದು ಹುಡ್ಡಿ ಸಿಗ್ತಾ ಇದೆ. ಒಂದಲ್ಲ, ಅವ್ರಿಗೊಂದು ಇವ್ರಿಗೊಂದು 2 ಹುಡ್ಡಿ ಸಿಗ್ತಾ ಇದೆ. ಥ್ಯಾಂಕ್ ಯು ಬ್ರೋ ಬಂದಿದ್ದಕ್ಕೆ. ಥ್ಯಾಂಕ್ ಯು ಬ್ರೋ. ಓಕೆ ಗಾಯ್ಸ್, ಸಿಗೋಣ. ಎಲ್ಲರೂ ಬಂದ್ಬಿಡ್ರಿ. ಎಲ್ಲರೂ ಟೀಮ್ ಎಲ್ಲ ಬಂದ್ಬಿಡ್ರಿ. ಸೊ ಈ ವಿಡಿಯೋ ಮಾಡೋಕ್ಕೆ ಇಷ್ಟು ಜನದ ಎಫರ್ಟ್ ಇದೆ. ಸೊ ನೀವೇನು ಮಾಡಬೇಕಿಲ್ಲ, ನಮ್ಮ ವಿಡಿಯೋನ ನೋಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟು ನೀವಾಗಿರ್ಬೋದು, ಇವ್ರ ಜಾಗದಲ್ಲಿ ನೀವಾಗಿರ್ಬೋದು, ಅಥವಾ ಇವ್ರ ಜಾಗದಲ್ಲೂ ನೀವಾಗಿರ್ಬೋದು. ಸಬ್ಸ್ಕ್ರೈಬ್ ಟು ಪ್ರಾಕ್ಟಿಕಲ್ ಹುಡುಗ. ಪೀಸ್. ಬರೋಣ.